ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ಇವತ್ತು ಹೇಳಿದ್ದಾರೆ ಕೆಲವರು ಅದು ಕೃಷ್ಣದೇವರಾಯನ ಕಾಲ ಅಂತ. ನನ್ನ ಮುಂದೆ ಹೇಳಿದ್ದಾರೆ ಭಾಳ ಜನ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ನನಗೆ ಕೊಟ್ಟಂಥ ಜವಾಬ್ದಾರಿ, ಆ ಇಲಾಖೆಗಳು ಏನು ಪರಿಸ್ಥಿತಿ ಇತ್ತು ಅನ್ನೋದು ಗೊತ್ತು ನನಗೆ. HMT, VSL ಕ್ಲೋಸ್ ಆಗಿದೆ. ಇವತ್ತು RINL ಪ್ರಾರಂಭ ಮಾಡಿದೆ ಆಂಧ್ರದಲ್ಲಿ, ಸಂಪೂರ್ಣ ಬಂದಾಗಿತ್ತು. ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಇವತ್ತು ಅಲ್ಲಿ 21,000 ಮೆಟ್ರಿಕ್ ಟನ್ ಪರ್ ಡೇ ಪ್ರೊಡಕ್ಷನ್ ಆಗ್ತಾಯಿದೆ. ಇಂಟರ್ನಲ್ಲಿ ಅದನ್ನು ಮಾರಿಸ್ಬೇಕು ಅಂತ ಹಲವಾರು ಸಬಟೇಜ್ಗಳು ನಡೀತಾ ಇದೆ. ಅದೆಲ್ಲ ಓವರ್ಲುಕ್ ಮಾಡಿ RINLಗೆ ಲೈಫ್ ಕೊಟ್ಟು ಆ ಜನ ಇವತ್ತು ನೆನ್ಕೋತಾರಲ್ಲಿ. ಅದೇ ಕೆಲಸ ಇವತ್ತು ಹಲವಾರು ಸಮಸ್ಯೆಗಳಿದ್ದರೂ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು, HMT ನನ್ನದೇ ಆದಂಥ ರೀತಿಯಲ್ಲಿ ಕೆಲವು ಅದನ್ನು ಜೀವ ಕೊಡಲಿಕ್ಕೆ ಏನೇನು ಮಾಡಬೇಕು ಮಾಡ್ತಾಯಿದ್ದೀನಿ. ಇದು ನಿಮ್ಮ ಗಮನಕ್ಕೆ ತರ್ತೀನಿ. ನನ್ನ ಇಲಾಖೆ ಬಗ್ಗೆ ಪಾಪ ನಮ್ಮ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ, ಮಂಡ್ಯಗೆ ಕಾರ್ಖಾನೆ ತರಲಿಲ್ಲ, ಆಸ್ತಕ್ಕೊಂದು ಕಾರ್ಖಾನೆ ತರ್ಬೋದಾಗಿತ್ತು, ಇನ್ನೂ ತಂದಿಲ್ಲ. ಯಾವುದೋ NTPC ಹೇಳಿದ್ರು, ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಏನೋ ಹೇಳಿದ್ರು. ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ಹೇಳ್ತಿದ್ರು, ನೋಡೋಣಂತೆ. ನನಗೆ ಇರ್ತಕ್ಕಂಥ ಲಿಮಿಟೇಷನ್ನಲ್ಲಿ ರಾಜ್ಯ ಸರ್ಕಾರವು ನನಗೆ ಕೋಆಪ್ರೇಷನ್ ಕೊಡದೇ ಇದ್ದರೆ, ಭೂಮಿ ಕೊಡಬೇಕಾದ್ರೆ ಅವರು, ನೀರು ಕೊಡಬೇಕಾದ್ರೆ ಅವರು, ಎಲೆಕ್ಟ್ರಿಸಿಟಿ ಕೊಡಬೇಕಾದ್ರೆ ಅವರು, ಇದು ಯಾವುದನ್ನು ಅವ್ರು ಮಾಡಿದೆ. ಅವರು ಮೊನ್ನೆ ಉತ್ತರ ಕೊಟ್ಟವ್ರೆ MB ಪಾಟೀಲ್ರು. ಹಲವಾರು ಕಡೆ ನಾವು ಮಾಡೋಕ್ಕೆ ಹೋದೋ ಮಾಡೋಕ್ಕೆ ಜನ ಬಿಟ್ಟಿಲ್ಲ, ಭೂಮಿ ಇಲ್ಲ ಅಂತೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ. ಇಲ್ಲಿ ಕೆಲವು MLAಗಳು ಕುಮಾರಸ್ವಾಮಿ ಹೂ ಮುಡ್ಸೋಕೆ ಕೊಟ್ಟವನೇ ಮಂಡ್ಯದವರಿಗೆ, ನಾವು 300 ಎಕರೆ ಕೊಡ್ತೀವಿ, 500 ಎಕರೆ ಕೊಡ್ತೀವಿ, ಬರಲಿ ಅಂತ. ಈ ಕುವಕದ ಮಾತುಗಳು ನಿಲ್ಲಿಸಿ ಇವತ್ತೇನು 7,290 ಕೋಟಿ ವೆಚ್ಚದಲ್ಲಿ ಮ್ಯಾಗ್ನೆಟಿಕ್ ಪ್ರೊಡಕ್ಷನ್ ಶುರು ಮಾಡ್ತಾ ಇದ್ದೀವಿ. 5 ಕಂಪ್ನಿಗಳಿಗೆ ಅವಾರ್ಡ್ ಮಾಡ್ತಿದ್ವಿ. ಆ 5 ಕಂಪ್ನಿಯಲ್ಲಿ 2 ಕಂಪ್ನಿನಾದರೂ ಕನ್ವಿನ್ಸ್ ಮಾಡಿ ದಯವಿಟ್ಟು ಕರ್ನಾಟಕ ಸರ್ಕಾರ ಏನಾದರೂ ಮಾಡ್ಕೊಳ್ಳಿ, ನಾನು ನಿಮಗೆ ಬೆಂಬಲವಾಗಿರ್ತೇನೆ, ಇಲ್ಲಿ ಬನ್ನಿ ಯೂನಿಟ್ ಹಾಕಿ ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದು ನಾಡಿನ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.